ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಹಾಗೆ ವೀಡಿಯೋನ ಸ್ಕಿಪ್ ಮಾಡ್ದಲೇ ನೋಡಿ. ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿ, ನಮಗೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಪ್ಲೀಸ್ ವಿಡಿಯೋಗೊಂದು ಲೈಕ್ ಕೊಡಿ. ನೀವು ಸಪೋರ್ಟ್ ಮಾಡಿದ್ರೆ ನಮಗೂ ಇನ್ನೂ ಮೋಟಿವೇಶನ್ ಸಿಗುತ್ತೆ ಅಲ್ವಾ, ಒಳ್ಳೆ ವಿಡಿಯೋ ಮಾಡೋದಕ್ಕೆ. ನೋಡಿ, ನಾನು ನೈಟೇ ರುಬ್ಬಿಟ್ಟಿದ್ದೆ ದೋಸೆಗೆ. ಅದಕ್ಕೆ ಸ್ವಲ್ಪ ಉಪ್ಪು ಸಕ್ಕರೆ ಹಾಕಿ ಮಿಕ್ಸ್ ಮಾಡಿಡ್ತಿದ್ದೀನಿ. ಒಂದು ಲೋಟ ಬಿಸಿನೀರು ಕಾಸ್ಕೊಂಡು ಕುಡಿಬೇಕು ಬೆಳಗ್ಗೆ ಎದ್ದ ತಕ್ಷಣ. ಅದೇ ನನ್ನ ರೊಟ್ಟಿನ ನೋಡಿ ಕುಡಿತಾ ಇದ್ದೀನಿ. ಒಂದು ಲೋಟ ಬಿಸಿನೀರು ಕುಡಿದ್ರೆ ಮುಗೀತಾವೆ, ತಿಂಡಿ ಕಂಪ್ಲೀಟ್ ಅನಿಸುತ್ತೆ. ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ನೋಡಿ. ವಾಕ್ ಮುಗಿಸ್ಕೊಂಬಂದೆ ನಾನು ಬಿಸಿನೀರು ಕುಡಿದು ಇಷ್ಟು ಕ್ಯಾಲೋರೀಸ್ ಬರ್ನ್ ಮಾಡಿದ್ದೀನಿ ಫ್ರೆಂಡ್ಸ್. ಡೈಲಿ ಇಷ್ಟು ಮಾಡ್ತೀನಿ ನಾನು. 1.5 ಅವರ್ ಹೋಗ್ತೀನಿ ನಾನು. ಮತ್ತೆ ಒಂದು ಸ್ವಲ್ಪ ರೆಸ್ಟ್ ತೊಗೊಂಡು ದೋಸೆ ಹಾಕ್ಕೊಡ್ತಾ ಇದ್ದೀನಿ. ಈ ಥರ ದೋಸೆ ಹಾಕ್ತಿದ್ದೀನಿ ನೋಡಿ. ಕಲರ್ ಚೆನ್ನಾಗಿ ಬರೋಕ್ಕೋಸ್ಕರ ಸಕ್ಕರೆ ಹಾಕಿದ್ದೆ. ಯಾಕೋ ಈ ಸಲ ಅಷ್ಟು ಕಲರ್ ಚೆನ್ನಾಗಿ ಬರಲಿಲ್ಲ, ಏನಕ್ಕಂತ ಗೊತ್ತಿಲ್ಲ. ನಾನು ವಾಕ್ ಮುಗಿಸ್ಕೊಂಬರೋದ್ರೊಳಗೆ ನಮ್ಮಮ್ಮ ಪಲ್ಯ ಮತ್ತು ಚಟ್ನಿ ಮಾಡಿತ್ತು. ಟೆನ್ಷನ್ ಇರಲಿಲ್ಲ ನನಗೆ. ಇನ್ನೇನು ದೋಸೆ ಒಂದು ಹಾಕ್ಕೊಡೋದಿತ್ತು. ಮತ್ತು ಇದು ಮಾವಿನ ಹಣ್ಣಿನ ಸೀಕರಣೆ ಮಾಡಿದ್ರು. ನೀವು ಯಾರಾದರೂ ಟ್ರೈ ಮಾಡಿದ್ದೀರಾ ಮಾವಿನ ಹಣ್ಣಿನ ಸೀಕರಣೆ ಜೊತೆಗೆ ದೋಸೆ ತಿನ್ನೋದ? ನೋಡಿ, ಈ ಥರ ಇದೆ. ಚೆನ್ನಾಗಿತ್ತು ಟೇಸ್ಟು. ನಾನು ಇಷ್ಟು ವೆರೈಟಿ ತಿಂತಿದ್ದೀನಿ ಫ್ರೆಂಡ್ಸ್. ರಾತ್ರಿದು ಉಳಿದಿದ್ದು ಹಾಕೊಂಡು ತಿಂತಿದ್ದೀನಿ. ಅಷ್ಟು ವೆರೈಟಿ ಇದಾವಂತ ಏನು ಅನ್ಕೊಂಬಿಡಿ ಪ್ಲೀಸ್. ನೀವ್ ಅದ್ ಯಾವ್ದೋ ಮಂತಂದವ್ರು ಅಂದ್ರಲ್ಲ, ಯಾವ್ದದು? ಮಂತನ ಅಲ್ಲ, ಬಕಾಸು ವಂಶದವ್ರು ನೀವು. ನಿಮ್ಮಂತವ್ರು ಏನಾದ್ರೂ ಇಬ್ರು ಬಡವ್ರ ಮನೇಲಿ ಉಟ್ಬಿಟ್ರೆ ಹಾಸ್ಪಿಟ್ಲಿಗೆ ಹೋಗೋಣ. ಹಾಸ್ಪಿಟ್ಲಿಗೆ ಫ್ರೆಂಡ್ಸ್, ಇವಾಗ ಸೋನಂಗೆ ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗ್ಬೇಕು. ಅವಳಿಗೆ ಕಣ್ಣತ್ರ ಇಲ್ಲಿ ಏನೋ ಆಗಿದೆ, ತಡೀರಿ ತೋರಿಸ್ತೀನಿ. ಎಲ್ಲಿ ಸೋನು ಬಾ, ಇಲ್ಲ ಒಂದು ನಿಮಿಷ ಇಲ್ಲಿ ನೋಡ್ರಿ. ಈ ಥರ ಆಗಿದೆ, ಅದಕ್ಕೆ ಅಗ್ಗಾಕ್ಬೇಕಾ 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 ಆಗ್ಬೇಕಾಗ ಅಗ್ಗಾಕ್ಬೇಕು. ಅಗ್ಗಾಕ್ತೀನಿ ಬಾ ಅಂದರೆ ಎಲ್ಲಿದ್ರು ನೋಡಿ ಬರ್ತಾಳೆ ಅವಳು. ಹಗ್ಗ ಅಂದರೆ ಅಷ್ಟು ಇಷ್ಟ ಫ್ರೆಂಡ್ಸ್. ಈಗ ಕುಂತ್ಕೊಂಡು ಹಿಂಗೆ ಬರ್ತಾಳ. ಹಾಸ್ಪಿಟ್ಲಿಗೆ ಬಂದರೆ ಒಳಗೆ ಬರಲ್ಲ ಅವಳು. ಕೊಡು, ಗುಡ್ ಗರ್ಲ್. ಸೋನು ಹೋಗೋಣ ನಡಿ. ಹಗ್ಗ ಹಾಕ್ಬಿಟ್ರೆ ಹೋಗೋಣ ಅಂತಿರ್ತೀಯಲ್ಲ. ಅಲ್ಲಿ ಕೆಳಗಿರು. ನೋಡಿ ಫ್ರೆಂಡ್ಸ್, ನಾವೀಗ ಆಟೋದಲ್ಲಿ ಹೋಗ್ತಿದ್ದೀವಿ. ಆಟೋದಲ್ಲಿ ಎಷ್ಟು ಚೆನ್ನಾಗಿ ಕೂತ್ಕೊಂಡಿದ್ದಾಳೆ. ಆಟೋ ಅಂದರೆ ಅಷ್ಟು ಇಷ್ಟ ಅವಳಿಗೆ. ಇನ್ನೇನು ಒಂದು 10 ನಿಮಿಷ ಅಷ್ಟೇ ಹಾಸ್ಪಿಟ್ಲು ರೀಚ್ ಆಗ್ತೀವಿ. ಹಾಸ್ಪಿಟ್ಲು ಬಂತು ನೋಡ್ರಿ. ನಾನು ಈ ಫ್ರೆಂಡ್ಸ್ ಹಾಸ್ಪಿಟ್ಲಿಗೆ ತೋರಿಸಿ, ನಾನು ಹಾಸ್ಪಿಟ್ಲಲ್ಲೇನು ವೀಡಿಯೋ ಮಾಡಲಿಲ್ಲ, ತೋರಿಸ್ಕೊಂಡು ಈಗ ವಾಪಸ್ ರಿಟರ್ನ್ ಹೋಗ್ತಿದ್ದೀವಿ ಮನೆಗೆ. ಆಟೋದಲ್ಲಿ ಹೋಗ್ತಿದ್ದೀವಿ. ಏನು ಅಂದರೆ ಅವ್ರು ಏನು ಕಣ್ಣತ್ರ ಇದಾಗಿತ್ತಲ್ಲ, ಅದಕ್ಕೆ ಇಂಜೆಕ್ಷನ್ ಬರ್ಕೊಟ್ಟಿದ್ರಾ. ಆ ಇಂಜೆಕ್ಷನ್ ತಗೊಂಬರೋಕ್ಕೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ನಾವು ಇನ್ನೊಂದು ದಿನ ಬಂದು ಮಾಡಿಸ್ಕೊಂಡು ಹೋಗೋಣ ಅಂತ ವಾಪಸ್ ಬರ್ತಿದ್ದೀವಿ. ನೆಕ್ಸ್ಟ್ ಡೇ ಹೋಗ್ಬಿಟ್ಟು ಇಂಜೆಕ್ಷನ್ ಮಾಡಿಸ್ಕೊಂಡು ಬರ್ಬೇಕು ಅದನ್ನ. ಆಟೋದ ನೋಡಿ ಈ ಥರ ಸುತ್ತ ಮರಗಳು. ಇದನ್ನು APMC ಮಾರ್ಕೆಟ್ ಅಂತಾರೆ ಚಿತ್ರದುರ್ಗದಲ್ಲಿ. ನೋಡಿ ಈ ಥರ ಇದೆ. ಶೇಂಗಾ, ಮೆಕ್ಕೆಜೋಳ ಎಲ್ಲ ಇಲ್ಲೇ ಫ್ರೆಂಡ್ಸ್ ಬರೋದು. ಮರಗಳು ಅಂತೂ ಸಖತ್ತಾಗಿದ್ದಾವೆ. ಇದೇ ನಮ್ಮ ಮನೆ ರೋಡು. ಬಂದ ಹಾಸ್ಪಿಟ್ಲಿಗೆ ಸುನಾ ಬಂದ. ಬರೀ ಆಟೋದಾಗ ನೋಡಿ ಫ್ರೆಂಡ್ಸ್, ಹಾಸ್ಪಿಟ್ಲಿಗೆ ಹೋಗಿ ಬಂದ್ವಿ. ಈ ಇಂಜೆಕ್ಷನ್ ಬರ್ಕೊಟ್ಟಿದ್ದಾರೆ. ನಾಳೆ ಈ ಇಂಜೆಕ್ಷನ್ ತಗೊಂಡೋಗಿ ಇಂಜೆಕ್ಷನ್ ಮಾಡಿಸ್ಬೇಕು. ನುಗ್ಗೆ ಸೊಪ್ಪು ಉತ್ಕ ಮಾಡೋಕ್ಕೆ ಸೊಪ್ಪು ಎಲ್ಲಿ ತಗೊಂಬಂದ್ರಿ ಸೊಪ್ಪು? ಯಾವ ಅಜ್ಜಿ ಮನೆ? ಅಲ್ಲಿ ಕಾಣಿಸ್ತಿತ್ತು, ಅಲ್ಲಿ. ಇದೇ ನುಗ್ಗಿ ಮರದ ನುಗ್ಗಿ ಸೊಪ್ಪು ಇದು. ನಿನ್ನೆ ಹೋಗಿದ್ವಲ್ಲ, ಇದೇ ಇಂಜೆಕ್ಷನ್ ಅವ್ರು ಬರ್ತಿದ್ದು. ಇವತ್ತು ತರಿಸಿದ್ದೀವಿ. ಇವತ್ತು ಹೋಗಿ ಇಂಜೆಕ್ಷನ್ ಮಾಡಿಸ್ಕೊಂಬರ್ತೀವಿ. ಸೋನು ನೋಡ್ರಿ ಹೆಂಗೆ ಮಾಡ್ತಾಳೆ. ಈಗಷ್ಟು ಕುಣಿತಾಳೆ. ಹಾಸ್ಪಿಟ್ಲಿಗೆ ಹೋದ್ರೆ ಇಂಜೆಕ್ಷನ್ ಮಾಡಿಸ್ಕೊಳಲ್ಲ. ಹಾಸ್ಪಿಟ್ಲಿಗೆ ಹೋಗಿ ಸಿಗ್ತೀನಿ
ಫ್ರೆಂಡ್ಸ್, ಇದೆ ನಮ್ಮ ಚಿತ್ರದುರ್ಗದಲ್ಲಿರುವ ಪಶುಪಾಲನಾ ಕ್ಲಿನಿಕ್ ಅಂತ. ಅಂದರೆ ಹಸು ಎಲ್ಲ ನೋಡ್ತಾರೆ ಇಲ್ಲಿ. ನೋಡಿ ಸೋನು, ಇದೇ ಥರ ಇನ್ನೂ ಒಂದು ನಾಯಿಗಳು ಎಲ್ಲ ಬರ್ತಿರ್ತಾವಲ್ಲಿ, ಬೆಕ್ಕುಗಳು ಎಲ್ಲ. ನಮ್ಮ ಸೋನು ನೋಡ್ರಿ ಹೆಂಗೆ ನಿಂತಿದ್ದಾಳೆ. ಫ್ರೆಂಡ್ಸ್, ಹಾಸ್ಪಿಟ್ಲಿಗೆ ಹೋಗಿ ಬಂದ್ವಿ. ಇನ್ನು 3 ದಿನ ಇಂಜೆಕ್ಷನ್ ಕೊಡ್ಸಕ್ಕೆ ಹೇಳಿದ್ದಾರೆ ಸೋನುಗೆ. ಅದು 3 ದಿನಕ್ಕೆ ಹಂಗೆ ಫುಲ್ ಡ್ರೈ ಆಗಿ ಅದೇ ಉದುರೋಗುತ್ತಂತ ಹೇಳಿದ್ದಾರೆ. ನೋಡಬೇಕು. ಉದುರ್ಲಿಲ್ಲ ಅಂದರೆ ಇನ್ನೊಂದು ಟೈಮ್ ಎಕ್ಸ್ಟ್ರಾ ಕೊಡಿಸ್ಬೇಕಂತೆ. 3 ಸಲ ಆದಮೇಲೆ ಉದುರ್ಲಿಲ್ಲ ಅಂದರೆ ಇನ್ನೊಂದು ಸಲ ಕೊಡಿಸ್ಬೇಕು. ಟೋಟಲ್ 4 ಸಲ ಕೊಡಿಸಿದ್ರೆ ಅದೇ ಡ್ರೈ ಆಗಿ ಉದುರೋಗುತ್ತಂತೆ. ನೋಡಬೇಕು ಏನಾಗುತ್ತಂತ. ನೆಕ್ಸ್ಟ್ ಸೋಮವಾರ ಹೋಗ್ಬೇಕು. ಫ್ರೆಂಡ್ಸ್, ಇವತ್ತು ನಮ್ಮಮ್ಮ ನುಗ್ಗಿ ಸೊಪ್ಪಿಂದ ಉದ್ಕ ಮಾಡ್ತಿದ್ದಾರೆ. ಯಾವ ರೀತಿ ಅಂತ ತೋರಿಸ್ತಾರಂತೆ ನೋಡ್ಕೊಂಡ್ಬನ್ನಿ. ಹೆಸರು ಕಾಳು ಮತ್ತು ಅಲಸಂದಿ ಕಾಳು ನೆನೆಸಿಟ್ಕೊಂಡಿದ್ರು 4-5 ಗಂಟೆ. ಅದನ್ನು ಪಾತ್ರೆಗೆ ಹಾಕಿ ಬೇಯಿಸ್ಕೊತಾರೆ. ಈಗ ಇದು ನೋಡ್ರಿ ನುಗ್ಗಿ ಸೊಪ್ಪು. 1-2 ಸಲ ತೊಳ್ಕೊಬೇಕು, ಧೂಳುಪಾಳು ಇದ್ರೆ ಎಲ್ಲ ಹೋಗ್ಲಿ ಅಂತ. ತೊಳ್ಕೊಂಡು ಈ ಕಾಳು ಬೆಂದಮೇಲೆ ಇದಕ್ಕೆ ಆ ಸೊಪ್ಪನ್ನ ಹಾಕಿ ಬೇಯಿಸ್ಕೊತಾರೆ. ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನಮಗೂ ಸಪೋರ್ಟ್ ಮಾಡಿ ಪ್ಲೀಸ್. ಅಲ್ಲ ನುಗ್ಗಿ ಸೊಪ್ಪು ಬೇಸಕ್ಕೆ ಹಾಕಿದಾಗ ಮುಚ್ಚಬಾರ್ದು. ಮುಚ್ಚಿದ್ರೆ ಸೇದ್ ಬರುತ್ತೆ ತಿನ್ನಕ್ಕಾಗಲ್ಲ. ನಮ್ಮಮ್ಮಂಗೆ ಕ್ಯಾಮ್ರಾ ಆನ್ ಮಾಡಿ ಇಟ್ಕೊಂಡಾಗ ವಾಯ್ಸೇ ಬರಲ್ಲ ಫ್ರೆಂಡ್ಸ್. ಕ್ಯಾಮ್ರಾ ಇಲ್ದಾಗ ಬಡ್ಕೊಂತಿರ್ತಾರೆ ಸುಮ್ಮನೆ ಜೋರಾಗಿ ಲೌಡ್ ಸ್ಪೀಕರ್ ಇಟ್ಕೊಂಡು. ಕ್ಯಾಮ್ರಾ ಆನ್ ಮಾಡಿದಾಗ ಬೆಕ್ಕಿನ ಮಿಯೋ ಮಿಯೋ ಅಂದಾಗ ಅನ್ನೋದು. ನೋಡ್ರಿ, ಈ ಥರ 2 ಸಲ ತೊಳೆದಿಟ್ಕೊಂಡಿದ್ದಾರೆ. ನೀರು ನೋಡ್ರಿ ಇಷ್ಟು ಕ್ಲಿಯರ್ ಆಗಿದೆ. ಅಂದರೆ ಅಷ್ಟು ನೀಟಾಗಿ ತೊಳ್ಕೊಂಡಿದ್ದಾರೆ ಅಂತ ಅರ್ಥ. ನೀವು ತೊಳ್ಕೊಳ್ರಿ, ಯಾಕಂದರೆ ಗಾಳಿ ಜಾಸ್ತಿ ಇರುತ್ತೆ, ಇದು ಧೂಳೆಲ್ಲ ಹೋಗಿ ಕೂತಿರುತ್ತಲ್ವ, ಹಾಗಾಗಿ. ಇದು ಇನ್ನೇನು ಕಾಳು ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೆನೆಸಿರೋದ್ರಿಂದ ಬೇಗ ಕುದಿಯುತ್ತೆ, ಅಂದರೆ ಬೇಯುತ್ತೆ ಕಾಳು. ಬೆಂದಾದ್ಮೇಲೆ ಇದಕ್ಕೆ ಸೊಪ್ಪು ಹಾಕಿದ್ಮೇಲೆ ಸಿಗ್ತೀನಿ. ನೋಡಿ ಫ್ರೆಂಡ್ಸ್, ಇವಾಗ ಸೊಪ್ಪು ಹಾಕ್ಕೊಂಡಿದ್ದಾರೆ. ಸೊಪ್ಪು ಹಾಕೊಂಡು ಬೇಯಿಸ್ಕೊತಾ ಇದ್ದಾರೆ. ನೋಡಿ, ಅವ್ರೇನು ಲಿಡ್ ಕ್ಲೋಸ್ ಮಾಡಿಲ್ಲ. ನೀವು ಲಿಡ್ ಕ್ಲೋಸ್ ಮಾಡಬೇಡಿ. ಲಿಡ್ ಕ್ಲೋಸ್ ಮಾಡಿದ್ರೆ ಕಹಿ ಬರುತ್ತೆ. ಇಲ್ಲಿ ನಿಂತ್ಕೊಂಡು ನೋಡ್ತವ್ರೆ. ಹೋದ್ರು. ಎಲ್ಲಿಗೆ ಹೋಗ್ತಿದ್ದೀರಾ? ನಮ್ಮಮ್ಮ ಕಾಯಿ ಸುಲಿತೀನೋ ಅಂತ ಹೋಯ್ತಲ್ವ, ಕಾಯಿ ಸುಲಿಲಿಲ್ಲ. ಅಂಗಡಿಗೆ ಹೋಗಿ ಶೇಂಗಾ ಬೀಜ ಖಾಲಿಯಾಗಿತ್ತು ಅಂತ ತಗೊಂಬರಕ್ಕೆ ಹೋಗಿದ್ರು. ಅದೇ ಗ್ಯಾಪ್ನಲ್ಲೇ ನಾನು ಕಾಯಿ ಸುಲಿತಿದ್ದೀನಿ. ಫ್ರೆಂಡ್ಸ್, ಹೆಣ್ಮಕ್ಳಿಗೆ ಏನಾಗಲ್ಲ ಅಂತ ಅಂದ್ಕೊಬಾರ್ದು. ಎಲ್ಲ ಮಾಡ್ಬೇಕು. ಯಾವುದಂದ್ರೆ ಎಲ್ಲ ಟೈಮಲ್ಲೂ ಗಂಡು ಮಕ್ಕಳು ಮನೇಲಿ ಇರ್ತಾರಂತ ಹೇಳೋಕ್ಕಾಗಲ್ಲ. ಗ್ಯಾಸ್ ಹಾಕೋದು, ಕಾಯಿ ಸುಲಿಯೋದು ಇವೆಲ್ಲ ಹೆಣ್ಮಕ್ಳು ಕಾಮನಾಗಿ ಕಲ್ತಿರ್ಬೇಕು ಫ್ರೆಂಡ್ಸ್. ಯಾವುದಕ್ಕೂ ಒಬ್ಬ ಗಂಡು ಮಕ್ಳ ಮೇಲೆ ಆಗಿರಬೇಕು. ನೋಡಿ, ನಾನು ಈ ಥರ ಕಾಯಿ ಸುಲಿತಿದ್ದೀನಿ. ಬರಲ್ಲ ನನಗೂ ಅಷ್ಟು ನೀಟಾಗಿ, ಏನೋ ಮೇಂಟೈನ್ ಮಾಡೋ ಲೆವೆಲಿಗೆ ಕಲ್ತಿದ್ದೀನಿ ಫ್ರೆಂಡ್ಸ್. ಈ ಥರ ನೋಡಿ ಎಲ್ಲ ಒಂದು ಕಾಯಿನ ಸುಲಿದೆ. ಫ್ರೆಂಡ್ಸ್, ವೀಡಿಯೋ ನೋಡ್ತಾರೆ, ಒಂದು ಲೈಕ್ ಮಾಡಲ್ಲ ಮತ್ತು ಸಬ್ಸ್ಕ್ರೈಬ್ ಮಾಡ್ತಿಲ್ಲ. ಯಾಕೆ ಅಂತ ಗೊತ್ತಿಲ್ಲ. ವೀಡಿಯೋ ಮಾಡಿರ್ತೀವಿ ಇಷ್ಟು ಕಷ್ಟಪಟ್ಟು, ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಗೆ ಲೈಕ್ ಕೊಟ್ಟರೆ ನಮಗೂ ಒಂದು ಮೋಟಿವೇಶನ್ ಸಿಗುತ್ತಲ್ವ. ಇನ್ನೂ ಒಳ್ಳೊಳ್ಳೆ ವೀಡಿಯೋ ಮಾಡೋಕ್ಕೆ. ಬರೀ ದೊಡ್ಡ ವೀಡಿಯೋ ಮಾಡೋದನ್ನೇ ಹಾಕಿ 5 ಮಿನಿಟ್ಸಿಗೆ ಲಕ್ಷಾನುಗಟ್ಟಲೆ ವ್ಯೂಸ್ ಆಗಿರುತ್ತೆ. ಅದೇ ಥರ ನಮಗೆ ಲಕ್ಷಾನುಗಟ್ಟಲೆ ಬೇಡ. ನೋಡಿರೋರು ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನಮಗೂ ಖುಷಿಯಾಗುತ್ತಲ್ವ. ನೋಡಿ, ಕಾಯೆಲ್ಲ ಸುಲಿದೈತೆ. ಏನಂದರೆ ಬಿಸಿಲಿಗೆ ಕಾಯಿ ನೀರೆಲ್ಲ ಹೋಗ್ಬಿಟ್ಟಿದ್ದಾವೆ, ಎಲ್ಲ ಒಣಗೋಗ್ಬಿಟ್ಟಿದ್ದಾವೆ. ಕಾಯಿ ನೀರೇ ಇಲ್ಲ. ಆದರೂ ಕಾಯಿ ಹಸಿ ಇರುತ್ತೆ. ಅದನ್ನು ತುರಿಯೋಕ್ಕೂ ಬರೋಲ್ಲ, ಬರೀ ಕಟ್ ಮಾಡಬೇಕು. ಕಾಯಿ ತುರಿಯೇ ಸಿಗೋಲ್ಲ. ನೀರು ಅನ್ನೋದೇ ಫುಲ್ಲು ಬತ್ತೋಗ್ಬಿಟ್ಟಿದ್ದಾವೆ. ನೀರಿಲ್ಲ ಫ್ರೆಂಡ್ಸ್ ಇದ್ರೊಳಗೆ. ನೀರೆಲ್ಲ ಬಿಸಿಲಿಗೆ ಬತ್ತೋಗ್ಬಿಟ್ಟಿದ್ದಾವೆ. ಉಪ್ಪು ಹಾಕೊಂಡಿದ್ದಾರೆ ನೋಡಿ ಫ್ರೆಂಡ್ಸ್. ಇದಕ್ಕೆ ಸ್ವಲ್ಪ ಹೀರೆಕಾಯಿ ಬೇರೆ ಹಾಕ್ತಿದ್ದಾರೆ. ಯಾಕೆ? ಸ್ವಲ್ಪ ಇದ್ವು ಅಂತ ಹಾಕ್ತಾರೆ. 1-2 ಉಳ್ದಿದ್ವು ಅಂತ ಹಾಕ್ತಿದ್ದಾರೆ. ನೀವೇನು ಹಾಕೊಂಬೇಡ್ರಿ. ಇವ್ರೇನೋ ಉಳ್ದಿದಾವಂತ ಹಾಕಿದ್ದಾರೆ ಅಷ್ಟೇ ಅಲ್ಲ. ಅವರೇನು ಹಾಕೊಳ್ಳೋದು ಬೇಡ. ಅದೇನು ಬೇಡ. ಒಂದ್ಸಲ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದಾರೆ, ಮಾಡ್ಕೊತಾ ಇದ್ದಾರೆ. ಇವಾಗ ಏನೇನು ಬೇಕು ಅಂತ ಎಲ್ಲ ಜೋಡಿಸ್ಕೊಂತಾರೆ. ಸಾಂಬಾರಿಗೆ ತೋರಿಸ್ತೀನಿ. ಇದು ಬೆಂದೈತೆ. ಇದನ್ನು ಬೆಂದಿರೋದನ್ನ ಬಗ್ಗಿಸ್ಕೊಂತಾರೆ. ಇದು ಸಾಂಬಾರಿಗೆ ಸ್ವಲ್ಪ, ಈ ಸೊಪ್ಪಿಗೆ ಸ್ವಲ್ಪ ಪುಡಿ ಹಾಕಬೇಕು. ಅದಕ್ಕೆ ಸ್ವಲ್ಪ, ಎರಡಕ್ಕೂ ಸೇರಿ ಇಷ್ಟು ಒಣಮೆಣಸಿನ್ಕಾಯಿನ ಹುರ್ಕೊಂತಿದ್ದಾರೆ. ಎಲ್ಲಿಗೆ ಹೋಗಿದ್ರಲ್ಲ? ಅವಾಗಲೇ ಹೋಗಿದ್ರಲ್ಲ ಅಂಗಡಿಗೆ. ಏನಕ್ಕೆ? ಶೇಂಗಾ ಬೀಜ ತರ. ಹೆಂಗೆ? ಅರ್ಧ ಕೆಜಿ 80 ರೂಪಾಯಿ. ಅರ್ಧ ಕೆಜಿ 80 ರೂಪಾಯಿ ಅಂದರೆ ಕೆಜಿ 160 ರೂಪಾಯಿ.
ಇದು ಸಾಂಬಾರಿಗೂ ಮತ್ತು ಪುಡಿಗೆ ಎರಡಕ್ಕೂ ಅಲ್ಲ? ಕುರಸನ ಇದಾವೆ. ಫ್ರಿಜ್ನಾಗ ಇದ್ದಾವೆ. ಹಿಂಗೆ ಗುರಿಬೇಕಾದ್ರೆ ಒಂದು 4 ಕಾಳು ತಿನ್ನಬೇಕು. ಶೇಂಗಾ ಬೀಜ ಹುರಿದು ಹಾಕ್ಕೊಂಡಿದ್ದಾರೆ ಇವಾಗ ಮತ್ತೆ ಪುರುಷನೇ ಇದು ಹಾಕ್ಲೇಬೇಕಾ? ಹಾಕ್ಲೇಬೇಕಾ ಇದು? ಜೀರಿಗೆ ಇವಾಗ ಇದು ಸಪ್ಪಿಗೆ ಪುಡಿ, ಶೇಂಗಾ ಬೀಜ, ಒಣಮೆಣಸಿನ್ಕಾಯಿ ಅಷ್ಟೇನಾ? ಇನ್ನೇನು ಹಾಕ್ಬೇಕು? ಉಪ್ಪು ಹಾಕ್ಬೇಕಾ? ಉಪ್ಪು ಹಾಕ್ಬೇಕು, ಸ್ವಲ್ಪ ಉಪ್ಪು. ಇದು ಉದ್ಕೋಬೇಕು. ಇದು ಸಾರಿಗೆ ಉದ್ಕ ಅಥವಾ ಬಸ್ಸಾರು, ನಿಮ್ಮ ಕಡೆ ಏನಂತಾರೋ ಅದು. ನಮ್ಮ ಕಡೆ ಉದ್ಕ ಅಂತೀವಿ ನಾವು. ಈಗ ಹಾಕೊಂಡಿದ್ದಾರೆ. ಇದನ್ನ ಯಾಕೆ ಒಂದು ನಿಂಬೆಹಣ್ಣು ಹುಣಸೆಹಣ್ಣು ನೆನೆಸ್ಕೊಂಡು ರಸ ಹಾಕಿ ಈಗ ಮಿಕ್ಸ್ ಮಾಡ್ತಾ ಇದ್ದಾರೆ. ಇದು ನೋಡ್ರಿ ಒಗ್ಗರಣೆ. ಇದಕ್ಕೆ ಎಣ್ಣೆ, ಈರುಳ್ಳಿ, ಕರಿಬೇವು ಸೊಪ್ಪು, ಒಣಮೆಣಸಿನ್ಕಾಯಿ ಇಷ್ಟೇ ಹಾಕಿ ಒಗ್ಗರಣೆ ಮಾಡ್ಕೊತ ಇದೀವಿ ಸಾರಿಗೆ. ಸೊಪ್ಪಿಗೆ ಆಮೇಲೆ ಮಾಡ್ಕೊಬೇಕು. ನೋಡಿ ಫ್ರೆಂಡ್ಸ್, ಇವಾಗ ಒಗ್ಗರಣೆ ಹಾಕೊಂತಿದ್ದೀನಿ. ಇಷ್ಟೇ, ಸಾಂಬಾರು ಮುಗೀತು. ಈಗ ಸೊಪ್ಪಿಗೆ ಒಗ್ಗರಣೆ ಹಾಕೊಬೇಕು. ಅಲ್ಲಿ ನೋಡ್ರಿ ನಮ್ಮಮ್ಮ ಸೊಪ್ಪು ಇಂಟ್ಕೊಂತೈತೆ. ಗಟ್ಟಿಗೆ ಇಂಟ್ಕೊಬೇಕಲ್ಲ, ಈ ಥರ ಇಂಟ್ಕೊಬೇಕು. ಇದು ಸೊಪ್ಪಿಗೆ ಈರುಳ್ಳಿ, ಕರಿಬೇವು ಸೊಪ್ಪು ಅಷ್ಟೇ. ಇದನ್ನ ಹಾಕಿ ಫ್ರೈ ಮಾಡ್ಕೊಂಡು ಸೊಪ್ಪಿಗೆ ಮಿಕ್ಸ್ ಮಾಡಬೇಕು. ಮತ್ತೆ ಇದು ಕಾಯಿ ಪುಡಿ, ಶೇಂಗಾ ಬೀಜ, ಒಣಮೆಣಸಿನ್ಕಾಯಿ ಪುಡಿ ಮಾಡ್ಕೊಂಡಿರ್ತೀವಲ್ಲ ಅದನ್ನ ಮಿಕ್ಸ್ ಮಾಡಿ ಕಾಯಿ ತುರಿ ಹಾಕಿದ್ರೆ ಸೊಪ್ಪು ರೆಡಿ ಆಗುತ್ತೆ. ತೋರಿಸ್ತೀವಿ. ಇದೇ ನೋಡಿ ಶೇಂಗಾ ಬೀಜ ಮತ್ತೆ ಒಣಮೆಣಸಿನ್ಕಾಯಿ ಪೌಡರ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಅದಿದೆ. ಇವಾಗ ಇದನ್ನ ಸೊಪ್ಪಿಗೆ ಹಾಕಬೇಕು. ಸ್ವಲ್ಪ ಮಿಕ್ಸ್ ಮಾಡಿ ಈ ಥರ ಮಿಕ್ಸ್ ಮಾಡಿ ಕಾಯಿ ತುರಿ ಮತ್ತೆ ಇದು ಒಗ್ಗರಣೆ ಇರುತ್ತಲ್ಲ ಇದನ್ನ ಮಿಕ್ಸ್ ಮಾಡಿದ್ರೆ ಸೊಪ್ಪು ರೆಡಿ ಆಗುತ್ತೆ. ಕಾಯಿ ತುರಿ ಕಾಯಿ ತುರಿ ಜಾಸ್ತಿ ಹಾಕ್ಬೇಕಲ್ಲ. ಸ್ವಲ್ಪ ಹಾಕಿ ಈಗ ಇನ್ನೂ ಸ್ವಲ್ಪ ಪುಡಿ, ಅಂದರೆ ಒಣಮೆಣಸಿನ್ಕಾಯಿ ಖಾರ ಇದಾವೋ ಮತ್ತೆ ಸಪ್ಪೆ ಇದಾವೋ ಅನ್ನೋದು ನೋಡ್ಕೊಳ್ಳೋದ್ರ ಮೇಲೆ ಈ ಪುಡಿ ಹಾಕಬೇಕು. ನಮ್ಮ ಖಾರದ ಪುಡಿ ಸ್ವಲ್ಪ ಸ್ಟ್ರಾಂಗ್ ಇದಾವೆ, ಅದಕ್ಕೋಸ್ಕರ ನಾವು ಪುಡಿ ಸ್ವಲ್ಪ ಹಾಕ್ತಿದ್ದೀವಿ ಅಲ್ಲ. ಫೋನ್ ತಗೊಳ್ರಿ. ನೋಡಿ ಫ್ರೆಂಡ್ಸ್, ರೆಡಿ ಆಗಿದೆ ಇವಾಗ. ಮೆಕ್ಕಿ ಸೊಪ್ಪ ರೆಡಿ ಆಯಿತು. ತಿಂದು ನೋಡಿ ಹೇಳ್ತೀನಿ ತಡೀರಿ. ತಿನ್ನಿರಿ. ಸೂಪರ್ ಐತಿ. ಚೆನ್ನಾಯ್ತಾ? ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ಲೀಸ್ ಒಂದು ಲೈಕ್. ಫ್ರೆಂಡ್ಸ್, ನಾನು ಸ್ವಲ್ಪ ತಿಂದು ಟೇಸ್ಟ್ ಹೇಳ್ತೀನಿ ತಡೀರಿ. ಅವಾಗಲೇ ಒಂದು ಸಲ ತಿಂದೆ, ಇವಾಗ ಇನ್ನೊಂದು ಸಲ ತಿಂತೀನಿ. ಚೆನ್ನಾಯ್ತಾ? ನೀವೊಂದ್ಸಲ ಮನೇಲಿ ಟ್ರೈ ಮಾಡಿ, ಹೇಗೆ ಬಂತಂತ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಓಕೆನಾ?